ಎಸ್ ಈ ಬಾರಿ ಡಿಕೆ ಸಂಪುಟದಲ್ಲಿ ಯಾರಿಗೆಲ್ಲ ಇನ್ನೋಟ್ ಅಥವಾ ಯಾರಿಗೆಲ್ಲ ಔಟ್ ಅಂತಂದ್ರೆ ಡಿಕೆ ಸಂಪುಟದಲ್ಲಿ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಸ್ಥಾನ ಸಿಗಬಹುದು ಅನ್ನೋದು ಬಹಳ ಕುತೂಹಲ ಇದೆ. ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡಲಿದ್ದಾರೆ ಅಂತಂದ್ರೆ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ. ಇವತ್ತು ಕೈಪಡಿಯ ಕ್ಯಾಬಿನೆಟ್ ಫೈಟ್ಗೆ ಇಂದೇ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. 2028ರ ಚುನಾವಣೆ ಟಾರ್ಗೆಟ್ ಮಾಡಿ ಸಚಿವ ಸಂಪುಟ ರಚನೆ ಆಗುತ್ತಾ? ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಮೊದಲ ಹಂತದ ಪಟ್ಟಿ ಫೈನಲ್ ಮಾಡಲಿದ್ದಾರೆ ವರಿಷ್ಠರು. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಈ ಒಂದು ಮೀಟಿಂಗ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಆರಂಭ ಆಗುತ್ತೆ. ಕ್ಯಾಬಿನೆಟ್ಗೆ ಹೊಸಬರು ಪ್ಲಸ್ ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ. ಹೀಗೆ ಒಂದು ಕಡೆ ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಸಿದ್ಧತೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಸಂಪುಟ ರಚನೆ ಸರ್ಕಸ್ ಕೂಡ ಬಹಳ ಜೋರಾಗಿ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇದೆ. ಈಗ ನಿನ್ನೆಯಿಂದ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿರುವಂತದ್ದು ಹೈಕಮಾಂಡ್ ನಾಯಕರು. ಅದರಲ್ಲೂ ಕೂಡ ನಿನ್ನೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಅದರ ಜೊತೆಗೆ ಹಲವು ಶಾಸಕರು ಕೂಡ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ರು ಇದೇ ವಿಚಾರವಾಗಿ. ಈಗ ಒಂದು ಪಟ್ಟಿ ಏನ್ ರೆಡಿ ಮಾಡ್ಕೊಂಡು ಹೋಗಿದ್ರು ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ತಮ್ಮ ಅತ್ಯಾಪ್ತರಿಗೆ, ತಮ್ಮ ಆಪ್ತರಿಗೆ ಒಂದು ಅವಕಾಶವನ್ನ ಕೊಡಬೇಕು, ಈ ಒಂದು ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಅವರ ಪ್ರಮುಖ ಉದ್ದೇಶ. ಹಾಗಾಗಿ ಈ ಕುರಿತು ನಿನ್ನೆಯಿಂದ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ. ಇವತ್ತು ಕೂಡ ಒಂದು ಅಂತಿಮವಾದಂತ ಫೈನಲ್ ಮೀಟಿಂಗ್ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಕೆಲವೇ ಹೊತ್ತಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ಇನ್ನು ಹೈಕಮಾಂಡ್ಗೆ ಕಗ್ಗಂಟಾಗಿರುವಂತಹ ಸಚಿವ ಸಂಪುಟ ರಚನೆ, ಬ್ಯಾಲೆನ್ಸಿಂಗ್ ಕ್ಯಾಬಿನೆಟ್ ರೆಡಿ ಮಾಡೋದೇ ದೊಡ್ಡ ಸವಾಲಾಗಿದೆ. ಈಗ ಸಿದ್ದರಾಮಯ್ಯ, ಡಿಕೆಶಿ ಆಪ್ತರಲ್ಲಿ ಎಷ್ಟು ಜನರಿಗೆ ಎಂಟ್ರಿ ಸಿಗುತ್ತೆ? ಕ್ಯಾಬಿನೆಟ್ ಫಸ್ಟ್ ಲಿಸ್ಟ್ ಅಲ್ಲಿ ಯಾರಿಗೆ ಸ್ಥಾನ ಕೊಡಬೇಕು? ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾರನ್ನ ಕೈ ಬಿಡಬೇಕು? ಡಿಕೆ ಕ್ಯಾಬಿನೆಟ್ಗೆ ಎಷ್ಟು ಹೊಸಬರನ್ನ ಸೇರಿಸಿಕೊಳ್ಬೇಕು? ಬ್ಯಾಲೆನ್ಸಿಂಗ್ ಸಂಪುಟದ ಬಗ್ಗೆ ಹೈಕಮಾಂಡ್ ಲೆಕ್ಕಾಚಾರ ಇಟ್ಕೊಂಡಿದೆ. ಮತ್ತೊಂದು ಸಿದ್ದು ಡಿಕೆಶಿಯಿಂದಲೂ ಕೂಡ ಗೇಮ್ ಪ್ಲಾನ್ ನಡೀತಾ ಇದೆಯಾ ಅಂತ. ಆಪ್ತರಿಗೆ ಪಟ್ಟ ಕಟ್ಟಲು ಸಿದ್ದರಾಮಯ್ಯ ಹಾಗೂ ಡಿಕೆ ಭಾರೀ ಸರ್ಕಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಡಿಕೆ ಶಿವಕುಮಾರ್, ನಾನೀಗ ಸಿಎಂ ಆಗ್ತಾ ಇದ್ದೀನಿ, ಹಾಗಾಗಿ ನಮ್ಮ ಆಪ್ತರಿಗೂ ಕೂಡ ಒಂದು ಅವಕಾಶ ಸಿಗಬೇಕು, ಸಚಿವ ಸ್ಥಾನಗಳು, ಮಂತ್ರಿಗಿರಿ ಸಿಗಬೇಕು ಅನ್ನೋಂಥದ್ದು ಅವರ ಉದ್ದೇಶ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬಣ ಅಥವಾ ಸಿದ್ದರಾಮಯ್ಯ ಅತ್ಯಾಪ್ತರು ಒಂದಷ್ಟು ಜನ ಏನು ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರಿದ್ದಾರಲ್ಲ ಅಂಥವರಿಗೆ ಸೀನಿಯಾರಿಟಿ ಲೆವೆಲ್ ನೋಡಿ, ಸೀನಿಯಾರಿಟಿ ಮೇಲೆ ಅವ್ರಿಗೂ ಕೂಡ ಬೇರೆ ಬೇರೆ ಇಲಾಖೆ ಜವಾಬ್ದಾರಿಗಳನ್ನು ಕೊಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಬ್ಯಾಲೆನ್ಸಿಂಗ್ ಕ್ಯಾಬಿನೆಟ್ ರೆಡಿ ಮಾಡಲಿಕ್ಕೆ ಈಗಾಗಲೇ ಹೈಕಮಾಂಡ್ ನಿರ್ಧಾರ ಮಾಡಿಕೊಂಡಿದೆ. ಈಗ ಮತ್ತೊಮ್ಮೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತಂತೆ. ರಾಹುಲ್ ಜೊತೆ ಈ ಒಂದು ಅಂತಿಮ ಫೈನಲ್ ಲಿಸ್ಟ್ ಏನಿದೆ ಇವತ್ತು ರೆಡಿ ಆಗುತ್ತೆ ಅಂತಂದ್ರೆ ನಾಳೆ ಸುಮಾರು 10ರಿಂದ 12 ಜನ ನಾಯಕರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ, ಸಚಿವರು ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಯಾರಿಗೆಲ್ಲ ಯಾವ್ಯಾವ ಇಲಾಖೆ ಅಥವಾ ಯಾರಿಗೆ ಅವಕಾಶವನ್ನ ಕೊಡಬಹುದು ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಈಗ ಕೆಲವೇ ಹೊತ್ತಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗ್ತಿದೆಯಂತೆ. ಅದರಲ್ಲಿ ಬಹುಶಃ ಅಂತಿಮವಾಗಿ ಫೈನಲ್ ಲಿಸ್ಟ್ ಒಂದು ರೆಡಿ ಆಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನಾಗಬಹುದು ಇವತ್ತಿನ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ? ರೋಶಿನಿ, ಕಾಂಗ್ರೆಸ್ ಪಕ್ಷದ ನಾಯಕರು ಸಂಪುಟ ರಚನೆ ಕುರಿತಾಗಿ ಇವತ್ತು ಕೂಡ ಮಹತ್ವದ ಸಭೆ ಕೂಡ ಇರುವಂತದ್ದು. ಆ ಸಭೆಗೆ ಈಗಾಗಲೇ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆ ಸಭೆ ಕೂಡ ಆರಂಭವಾಗುವಂತದ್ದು. ಪ್ರಮುಖವಾಗಿ ಸಂಪುಟ ರಚನೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಅದರಲ್ಲಿ ಮೊದಲ ಪಟ್ಟಿಯಲ್ಲಿ ಒಂದು ಸೀನಿಯರ್ ಲೀಡರ್ಗೆ ಕೂಡ ಅವಕಾಶ ಮಾಡಿಕೊಡಬೇಕು. ಅದರಲ್ಲೂ ಸಹಿತ ಸಮುದಾಯವಾರು ಪ್ರಭಾವ ಇರತಕ್ಕಂತಹ ಶಾಸಕರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡುವಂಥದ್ದು. ಈಗಾಗಲೇ ಹಿಂದೆ ಸಂಪುಟದಲ್ಲಿ ಇರುವಂತಹ ಕೆಲವು ಒಂದು ಶಾಸಕರಿಗೂ ಕೂಡ ಸಚಿವ ಸ್ಥಾನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ, ಮತ್ತೆ ಕೆಲವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷೆಗಳಿದ್ರು, ಕೆಲವರು ಡಿಸಿಎಂ ಸ್ಥಾನದ ಆಕಾಂಕ್ಷೆಗಳು ಕೂಡ ಇರುವಂತದ್ದು. ಅವರಿಗೂ ಕೂಡ ಒಂದು ಪ್ರಬಲವಾಗಿರ್ತಕ್ಕಂಥ ಖಾತೆಯನ್ನ ಕೊಡಬೇಕು, ಅದರಲ್ಲೂ ಮೊದಲ ಪಟ್ಟಿಯಲ್ಲೇ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಆಗುವಂತದ್ದು. ಪ್ರಮುಖವಾಗಿ ಮೊದಲ ಪಟ್ಟಿಯಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ ಬಿ ಪಾಟೀಲ್ರು, ಈಶ್ವರ ಖಂಡ್ರೆ, ಹೀಗೆ ಹಲವರಿಗೂ ಕೂಡ ಒಂದು ಮೊದಲ ಪಟ್ಟಿಯಲ್ಲೇ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ಆಗುವಂಥದ್ದು. ಯಾಕಂತಂದ್ರೆ ಎಲ್ಲಾ ಜಾತಿಯ ಒಂದು ಪ್ರಬಲ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಆ ಒಂದು ನಿಟ್ಟಿನಲ್ಲಿ ಸಂಪುಟ ರಚನೆ ಆಗ್ಬೇಕು. ಈಗ ಒಕ್ಕಲಿಗ ಸಮುದಾಯದ ನಾಯಕನಿಗೆ ಸಿಎಂ ಸ್ಥಾನ ಕೂಡ ಒದಗಿ ಬಂದಿರತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಂಪುಟದಲ್ಲಿ ಕೂಡ ಪ್ರಮುಖವಾಗಿರತಕ್ಕಂಥ ಖಾತೆಗಳು ಮೊದಲ ಪಟ್ಟಿಯಲ್ಲೂ ಕೂಡ ಎಲ್ಲ ಒಂದು
ದಲಿತ ಆಗಿರ್ಬಹುದು, ಅಲ್ಪಸಂಖ್ಯಾತರಾಗಿರ್ಬಹುದು, ಲಿಂಗಾಯತ ಆಗಿರ್ಬಹುದು, ಈ ಒಂದು ಸಮುದಾಯಗಳಿಗೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಶಾಸಕರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ಸಚಿವ ಆಕಾಂಕ್ಷಿಗಳಿದ್ದಾರೆ ಅವರ ಪಟ್ಟಿ ಮತ್ತೆ ಮೊದಲ ಪಟ್ಟಿಯಲ್ಲಿ ಯಾರು, ಎರಡನೇ ಹಂತದಲ್ಲಿ ಯಾರು ಅನ್ನುವಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ದೊರೆಯಲಿದೆ. ರೋಶಿನಿ. ಎಸ್, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಇವತ್ತು ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಇರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಈಗ ಫೈನಲಿ ಮಾಡ್ತಿದ್ದಾರೆ. ನೆನೆಯೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಜೊತೆ ಹೈಕಮಾಂಡ್ ನಾಯಕರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರಂತೆ. ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಪಡೆದಿದ್ದಾರೆ. ಅದರಲ್ಲೂ ಕೂಡ ಒಂದು ರಿಪೋರ್ಟ್ ಕಾರ್ಡ್ಗಳು ಕೂಡ ಈಗ ಹೋಗಿರುವಂಥದ್ದು. ಹೈಕಮಾಂಡ್ ನಾಯಕರ ಹತ್ರ ಎಲ್ಲ ಸಚಿವರ ಹಾಗೂ ನೂತನ ಶಾಸಕರು, ಕೆಲವೊಬ್ಬರಿಗೆ ಹೊಸದಾಗಿ ಬಂದಿರುವಂತಹ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು, ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಕಡೆ ಕುತೂಹಲ.